ದಾಂಡೇಲಿಯ ಬಂಗೂರ್ ನಗರ ಪದವಿ ಕಾಲೇಜಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ್ವಲಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಗೆ ಚಾಲನೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ದಾಂಡೇಲಿ ಶಿಕ್ಷಣ ಸಂಸ್ಥೆಯ ಬಂಗೂರ್ ನಗರ ಪದವಿ ಮಹಾವಿದ್ಯಾಲಯ ಮತ್ತು ಕಾಲೇಜಿನ ಆಂತರಿಕ ಭರವಸೆ ಕೋಶ ಇವರ ಸಂಯುಕ್ತ ಆಶ್ರಯದಡಿ ಬಂಗೂರ್ ನಗರ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ್ವಲಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಗೆ ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು. ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿ ಮಾತನಾಡಿದ ಟೇಬಲ್ ಟೆನ್ನಿಸ್ ಹಾಗೂ ಕ್ರಿಕೆಟ್ ತರಬೇತಿದಾರರಾದ ಹಳಿಯಾಳದ ಉದಯ್ ಜಾಧವ್ ಅವರು, ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕ್ರೀಡೆ ಸಹಕಾರಿ. ಜೀವನದಲ್ಲಿ ಶಿಸ್ತು, ಏಕಾಗ್ರತೆ ಮತ್ತು ತಾಳ್ಮೆಯನ್ನು ಮೈಗೂಡಿಸಿಕೊಳ್ಳುವಲ್ಲಿ ಟೇಬಲ್ ಟೆನ್ನಿಸ್ ಪರಿಣಾಮಕಾರಿಯಾದ ಕ್ರೀಡೆಯಾಗಿದೆ. ಏಕಾಗ್ರತೆ, ತಾಳ್ಮೆ ಮತ್ತು ಚುರುಕುತನವಿದ್ದಲ್ಲಿ ಮಾತ್ರ ಈ ಕ್ರೀಡೆಯಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯ ಎಂದು ಹೇಳಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಉದ್ಯಮಿ ಮತ್ತು ಕ್ರೀಡಾಪಟುವಾಗಿರುವ ನವೀನ್ ಕಾಮತ್ ಅವರು, ಕ್ರೀಡೆ ದೈಹಿಕ, ಮಾನಸಿಕ ಹಾಗೂ ವ್ಯಕ್ತಿತ್ವ ವಿಕಸನದ ಜೊತೆಗೂ ಸದೃಢ ಆರೋಗ್ಯ ನಿರ್ಮಾಣದಲ್ಲಿಯೂ ಬಹುಮೂಲ್ಯವಾದ ಕೊಡುಗೆಯನ್ನು ನೀಡುತ್ತಿದೆ. ಕ್ರೀಡಾಪಟುಗಳು ಉತ್ಸಾಹದಿಂದ ಇಂತಹ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸೋಲು ಗೆಲುವನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕೆಂದು ಕರೆ ನೀಡಿ ಪಂದ್ಯಾವಳಿಗೆ ಶುಭವನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ದಾಂಡೇಲಿ ಶಿಕ್ಷಣ ಸಂಸ್ಥೆಯ ಸಂಯೋಜಕರಾದ ರಾಘವೇಂದ್ರ ಜೆ.ಆರ್. ಅವರು, ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಪರಸ್ಪರ ಸಾಮರಸ್ಯ ಹಾಗೂ ಸೌಹಾರ್ದತೆಯನ್ನು ಮೇಳೈಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಿ.ಎಲ್. ಗುಂಡೂರ್ ಅವರು, ಇಂತಹ ಅತ್ಯಮೂಲ್ಯವಾದ ಪಂದ್ಯಾವಳಿಯನ್ನು ಆಯೋಜಿಸಲು ಅನುವು ಮಾಡಿಕೊಟ್ಟ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ವೇದಿಕೆಯಲ್ಲಿ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಹೊಸ್ಮನಿ, ವಿದ್ಯಾರ್ಥಿ ಕಾರ್ಯದರ್ಶಿಗಳಾದ ಪ್ರಜ್ವಲ್ ಸೊಂಟಕ್ಕಿ ಮತ್ತು ಕೀರ್ತಿ ಅಂಕೆಯವರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪರವಾಗಿ ಉದಯ್ ಜಾಧವ್ ಮತ್ತು ನವೀನ್ ಕಾಮತ್ ಅವರನ್ನು ಸನ್ಮಾನಿಸಲಾಯಿತು. ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ವಿನಯ್ ಎಸ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಅತಿಥಿಗಳನ್ನು ಪರಿಚಯಿಸಿದರು. ವಿದ್ಯಾರ್ಥಿನಿಯರಾದ ನವ್ಯ ನಕುಲ್ ಮುಕ್ಕಣ್ಣ ಮತ್ತು ನಂದಿತಾ ಮಿಸ್ಕಿನ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಪಂದ್ಯಾವಳಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ವಿವಿಧ ಕಾಲೇಜುಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಕ್ರೀಡಾಪಟುವಾಗಿ ನಾನು ಕೂಡ ನಿಮ್ಮ ಹಾಗೆ ಕಾಲೇಜಲ್ಲಿ ಓದುವಾಗ ಇಂಟರ್ ಕಾಲೇಜ್ ಅಂತರ್ವಿದ್ಯಾಲಯ ಭಾಗವಹಿಸಿದೆ. ಅವತ್ತು 1992 ಸಾಕಷ್ಟು ವ್ಯವಸ್ಥೆಗಳು ಅವಾಗ ಇರಲಿಲ್ಲ. ಅದು ಕೂಡ ಅಂತ ಒಂದು ರ್ಯಾಕೆಟ್ಗಳನ್ನು ಇವತ್ತು ನಾನು ಬೇರೆ ಕಡೆಯಿಂದ ಒಂದು ಆಟವನ್ನು ಬಿಡಿಸಿದ್ದೇನೆ, ಒಂದು ಆಟವನ್ನು ಆನಂದಿಸಿದ್ದೇನೆ, ಒಂದು ಆಟವನ್ನು ಬೆಳೆಸಲು ಪ್ರಯತ್ನ ಪಡ್ತಾ ಇದ್ದೇನೆ. ಇವುಗಳನ್ನು ನನಗೆ ಗೌರವ ಕೊಟ್ಟದ್ದು ನನಗಲ್ಲ, ಆಟಗಳು ಏನು ಸಾಧಿಸಿದೆ ಅದಕ್ಕೆ ಗೌರವ ಕೊಟ್ಟಿದ್ದೇನೆ. ಒಂದು ಅವಶ್ಯಕ ನಿಮಗೆ ಇಲ್ಲಿ ಟ್ರೈನಿಂಗಲ್ಲಿ ಕೂಡ ಟ್ರೈನಿಂಗ್ ಆದಂಗೆ ಆಗ್ತದೆ. ಆಮೇಲೆ ಲೀಡರ್ಶಿಪ್ ಕ್ವಾಲಿಟಿನೂ ಬೆಳೀತದೆ. ಹಾಗಾಗಿ ಅಪಾರ್ಟ್ ಫ್ರಮ್ ಸ್ಟಡೀಸ್, ಸ್ಪೋರ್ಟ್ಸ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಇವೆಂಟ್ ಇನ್ ಸ್ಟೂಡೆಂಟ್ಸ್ ಲೈಫ್. ಆಮೇಲೆ ಇದರಲ್ಲಿ ನಮ್ಮ ಬಂಗೂರ್ ನಗರ ಡಿಗ್ರಿ ಕಾಲೇಜ್ನಲ್ಲಿ ಹುಡುಗರು ಟೇಬಲ್ ಟೆನ್ನಿಸ್ನಲ್ಲಿ ಭಾಳಷ್ಟು ಜನ ಲಾಸ್ಟ್ ಬಟೋನ್ ಇಯರನ್ನು 4 ಜನ ಯೂನಿವರ್ಸಿಟಿ ಲೆವೆಲಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ, 4 ಜನ. ಆಮೇಲೆ ಇದು ನಾವು ಈ ವರ್ಷ ಇದು 2ನೇ ಸರ್ತಿ ಮಾಡ್ತಾ ಇರೋದು. ಈ ರೀತಿ ಯಾವುದೇ ಇಂಟರ್ ಝೋನಲ್ ಆಯಿತು ಅಥವಾ ಇಂಟರ್ ಯೂನಿವರ್ಸಿಟಿ ಲೆವೆಲ್ ಯಾವುದೇ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕರೂ ನಾವು ನಮ್ಮ ಬಂಗೂರ್ ನಗರ ಡಿಗ್ರಿ ಕಾಲೇಜಿಂದ ಮಾಡ್ತೀವಿ ಅಂತ ಹೇಳೋದ್ರಿಂದ ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.